ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಮೂಲಕ ನಮ್ಮ ಈ ವಚನ ವಿಶ್ಲೇಷಣೆಯ ಚರ್ಚೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಸರಿ, ಇಂದು ನಾವು ಚರ್ಚಿಸಲಿರುವ ವಚನ ಸ್ವಲ್ಪ ತೀಕ್ಷ್ಣವಾದದ್ದು. ಬಸವಣ್ಣನವರ ಈ ವಚನ ಹೀಗಿದೆ: ಏನಯ್ಯ, ವಿಪ್ರರು ನುಡಿದಂತೆ ನುಡಿಯರು, ಇದೆಂತಯ್ಯ, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ, ಕೂಡಲ ಸಂಗಮದೇವಯ್ಯ, ಹೊಲೆಯರ ಬಸರಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂಬರೆಂಬುದಕ್ಕೆ ಇದೇ ದೃಷ್ಟ. ಮೊದಲನೇ ಸಾಲೆ ನುಡಿ, ವಿಪ್ರರು ನುಡಿದಂತೆ ನುಡಿಯರು, ಇದು ಒಂದು ನೇರವಾಳ ಆರೋಪದಂತೆ ಕೇಳಿಸ್ತಿದೆ ಅಲ್ವಾ? ಹೌದು, ಇದು ಕೇವಲ ಆರೋಪ ಅಲ್ಲ, ಅಂದಿನ ಸಮಾಜದ ಕಟುವಾಸ್ತವಕ್ಕೆ ಹಿಡಿದ ಕನ್ನಡಿ. ಓ, ಬಸವಣ್ಣನವರು ಇಲ್ಲಿ ಜ್ಞಾನ ಮತ್ತು ಆಚರಣೆ ನಡುವೆ ಇದ್ದ ದೊಡ್ಡ ಅಂತರವನ್ನೇ ತೋರಿಸ್ತಿದ್ದಾರೆ. ಅದಕ್ಕಾಡಿಯೇ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳೋದು. ಖಂಡಿತ, ಅದರ ಅರ್ಥವೇ ಅದು. ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳುವ ಆದರ್ಶಗಳೇ ಒಂದು, ಆದ್ರೆ ಅವರ ವೈಯಕ್ತಿಕ ಜೀವನ, ಅವರ ನಡವಳಿಕೆ ಸಂಪೂರ್ಣ ಬೇರೆಯಾಗಿರುತ್ತೆ. ಅಂದ್ರೆ ಬೂಟಾಟಿಕೆ ಅಂತ. ಹೌದು, ಈ ಡಾಂಭಿಕತೆಯನ್ನೇ, ಈ ಕಪಟತನವನ್ನೇ ಬಸವಣ್ಣನವರು ಖಂಡಿಸುತ್ತಿರುವುದು. ಹೌದು. ಇಲ್ಲಿ ಚರ್ಚೆಯನ್ನು ಮುಂದುವರಿಸುವ ಮುಂಚೆ ಒಂದು ಸಣ್ಣ ವಿನಂತಿ. ನಮ್ಮ ಈ ವಚನ ವಿಶ್ಲೇಷಣೆಯ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಚನದ ಕೊನೆಯ 2 ಸಾಲುಗಳಿಗೆ ಬರೋಣ. ಅವು ಅತ್ಯಂತ ಕಠೋರವಾಗಿವೆ. ಹೊಲೆಯರ ಬಸುರಲ್ಲಿ ವಿಪ್ರರು ಹುಟ್ಟಿ ಗೋಮಾಂಸ ತಿಂಬರೆಂಬುದಕ್ಕೆ ಇದೇ ದೃಷ್ಟಿ. ಇದರ ಆಳವಾದ ಅರ್ಥ ಏನು? ಇದನ್ನ ಅಕ್ಷರಶಃ ಸ್ವೀಕರಿಸಬೇಕಾ? ಖಂಡಿತವಾಗಿಯೂ ಇಲ್ಲ. ಇದನ್ನ ಅಕ್ಷರಶಃ ತಗೊಂಡ್ರೆ ವಚನದ ಆಶಯವೇ ತಪ್ಪಡ್ಬಿಡುತ್ತೆ. ಇದು ಬಸವಣ್ಣನವರ ಒಂದು ಅತ್ಯಂತ ಶಕ್ತಿಯುತವಾದ ರೂಪಕ, ಒಂದು ವೈಚಾರಿಕ ಅಸ್ತ್ರ ಅಷ್ಟೇ. ವೈಚಾರಿಕ ಅಸ್ತ್ರವೇ? ಹೌದು. ನೋಡಿ, ಯಾರು ತಮ್ಮನ್ನ ತಾವು ಶ್ರೇಷ್ಠರು, ಶುದ್ಧರು ಅಂತ ಹೇಳ್ಕೊಳ್ತಾರೋ ಅವರ ಆಚರಣೆಗಳು ಕೀಳಾಗಿದ್ರೆ ಅವರ ಹುಟ್ಟಿನ ಶ್ರೇಷ್ಠತೆ ಯಾವ ಅರ್ಥವಿದೆ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಓ, ಅಂದ್ರೆ ಅವರದೇ ತರ್ಕವನ್ನ ಅವರ ವಿರುದ್ಧ ಬಳಸ್ತಿದಾರ? ನಿಖರವಾಗಿ ಲಿಂಗಾಯತ ದೃಷ್ಟಿಕೋನದಲ್ಲಿ ಏನಾಗುತ್ತೆ ಅಂದ್ರೆ, ವ್ಯಕ್ತಿಯ ಹುಟ್ಟಿಗಿಂತ ಅವನ ನಡತೆ ಮತ್ತು ಕಾಯಕಕ್ಕೆ ಹೆಚ್ಚು ಬೆಲೆ. ಯಾರು ನುಡಿದಂತೆ ನಡೆಯುವುದಿಲ್ಲವೋ ಅವರ ಜ್ಞಾನ, ಅವರ ಶ್ರೇಷ್ಠತೆಯೆಲ್ಲವೋ ಶೂನ್ಯ ಅಂತ ಹೇಳೋಕೆ ಈ ಕಠೋರ ಪದಗಳನ್ನ ಬಳಸಿದ್ದಾರೆ. ಇಲ್ಲಿ ಶಿವನ ಪರಿಕಲ್ಪನೆಯೂ ಮುಖ್ಯ ಅನ್ಸುತ್ತೆ. ಹೌದು, 19 ಮುಖ್ಯವಾದ ಅಂಶ ಅದು. ಲಿಂಗಾಯತ ತತ್ವದ ಪ್ರಕಾರ ಶಿವ ನಿರಾಕಾರ. ಅಂದ್ರೆ ಆತನಿಗೆ ಯಾವುದೇ ರೂಪ, ಆಕಾರ ಇಲ್ಲ. ಆತ ಒಂದು ಚೈತನ್ಯ. ಹಾಗಾಗಿ ಬಾಹ್ಯ ಆಚರಣೆ, ಕುಲ, ಗೋತ್ರ ಇವುಗಳಿಗಿಂತ ಆಂತರಿಕ ಶುದ್ಧಿ, ಪ್ರಾಮಾಣಿಕತೆ ಇದಕ್ಕೆ ಹೆಚ್ಚಿನ ಬೆಲೆ. ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ ಏನು? ಸಾಮಾಜಿಕ ಸ್ಥಾನಮಾನಕ್ಕಿಂತ ವೈಯಕ್ತಿಕ ಪ್ರಾಮಾಣಿಕತೆಯೇ ಶ್ರೇಷ್ಠ ಅಂತನಾ? ಹೌದು, ಅದನ್ನೇ ಹೇಳ್ಬೋದು. ಜ್ಞಾನವನ್ನು ಕೇವಲ ಪ್ರದರ್ಶನಕ್ಕಿಡಬಾರ್ದು, ಅದನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಹಿಂದಿನ ಸಮಾಜಕ್ಕೂ ಅಷ್ಟೇ ಪ್ರಸ್ತುತ ಅನ್ಸತ್ತೆ ಅಲ್ವಾ? ಖಂಡಿತ. ನೋಡಿ, ಇವತ್ತಿಗೂ ಅಷ್ಟೇ. ನಮ್ಮ ಮಾತು ಒಂದಿರುತ್ತೆ, ನಮ್ಮ ಕೃತಿ ಇನ್ನೊಂದಿರುತ್ತೆ. ಈ ವಚನ ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ. ನಮ್ಮ ಮಾತು ಮತ್ತು ಕೃತಿ ಒಂದಾಗಬೇಕು ಅನ್ನೋದೇ ಇದರ ಅಂತಿಮ ಸಂದೇಶ. ಅದ್ಭುತವಾದ ವಿಶ್ಲೇಷಣೆ. ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಸರ್ವರಿಗೂ ಶರಣು ಶರಣಾರ್ಥಿ.